ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್. ಇವತ್ತು ನಾನು ನಿಮ್ಗೆ ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ, ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಂದರೆ, ಈಗ ನೀವು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ನಂಬರ್ನ ಲಿಂಕ್ ಮಾಡ್ಸೋಕ್ಕೆ ಅಂದರೆ UID ಲಿಂಕ್ ಮಾಡ್ಸೋಕ್ಕೆ ನಿಮಗೆ ಒಂದು ಕಾಲಾವಕಾಶ ಸಿಕ್ಕಿದೆ. ಅದು ಎಷ್ಟನೇ ತಾರೀಕುವರೆಗೂ ಕಾಲಾವಕಾಶ ಸಿಕ್ಕಿದೆ, ಲಾಸ್ಟ್ ಡೇಟ್ ಯಾವಾಗ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ 80% ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡೋ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಫಸ್ಟ್ ಮೊದಲನೇದಾಗಿ ನಿಮಗೆ ಬಂದು ತಲುಪ್ತವೆ. ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಿನ್ನೆ ಒಂದು ಇದರಲ್ಲಿ ಹಾಕಿದ್ದೆ, ಕಮ್ಯುನಿಟಿ ಪೋಸ್ಟಲ್ಲಿ. ಅದು ಏನಂತೇಳಿ ಅಂದರೆ, ಈಗ ನನ್ನ ಚಾನಲ್ಗೆ ಯಾರ್ಯಾರು ಯೂಟ್ಯೂಬರ್ಸ್ ಆಗಿದ್ದೀರಾ, ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ಅವರು ನಿಮ್ಮ ಎಸ್ ಅಂತ ಕಮೆಂಟ್ ಮಾಡಿ ಇದ್ರಕ್ಕೆ ಹೋಗಿ ಕಮ್ಯುನಿಟಿ ಟ್ಯಾಬ್ಗೆ. ಅಲ್ಲಿ ನಾವು ಒಂದು ದಿವಸ ಒಂದು ಡೇಟ್ನ ಫಿಕ್ಸ್ ಮಾಡಿ ಅಲ್ಲಿ ಹೋಗಿ ನಾವು ನಮ್ಮ ಜೊತೆ ಇನ್ನೊಬ್ರು ಬೆಳೀಲಿ ಅಂತ ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಗೇನ್ ಮಾಡೋಕ್ಕೆ ಒಂದು ವಿಡಿಯೋ ಮಾಡೋಣ ಲೈವ್ ಬಂದು ಅಂತೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವೆಲ್ಲರೂ ನನ್ನ ಚಾನಲ್ನ ಯೂಟ್ಯೂಬರ್ಸ್ ಆಗಿದ್ದರೆ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ಎಸ್ ಅಂತ ಕಮೆಂಟ್ ಮಾಡಿ ನಾವು ಒಂದು ವಿಡಿಯೋ ಮಾಡೋಣ ಫ್ರೆಂಡ್ಸ್. ಈಗ ವಿಡಿಯೋ ಬರೋಣ. ಇನ್ನೇನು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸೋಕ್ಕೆ ಈಗ ಜೂನ್ 30ರವರೆಗೂ ಕಾಲಾವಕಾಶ ಕೊಟ್ಟಿದ್ರು. ಆದರೆ ಇನ್ನೂ ಸಾಕಷ್ಟು ಮಂದಿನೂ ಅವಕಾಶನ ಸದುಪಯೋಗ ಪಡಿಸ್ಕೊಂಡಂಗೆ ಇನ್ನೂ ಟೈಮ್ ಇದೆ ಅಂತ ಬಿಟ್ಟು ಈಗಿನ್ನೂ ಜೋಡಣೆ ಮಾಡಿಸಿಲ್ಲ. ಅದನ್ನು ಕಂಡ ಸರ್ಕಾರ ಈಗ ನಿಮಗೆ ಇನ್ನೊಂದು ಕಾಲಾವಕಾಶ ಕೊಟ್ಟಿದೆ ಅಂತಲೇ ಹೇಳ್ಬೋದು, ಇನ್ನೊಂದು ಆಪರ್ಚುನಿಟಿ ಕೊಟ್ಟಿದೆ. ಅದು ಯಾವಾಗ ಅಂದರೆ ಸೆಪ್ಟೆಂಬರ್ 30ಕ್ಕೆ ಲಾಸ್ಟ್ ಡೇಟನ್ನು ನೀಡಿದೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಸೆಪ್ಟೆಂಬರ್ 3ಕ್ಕೆ ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ನ ಲಿಂಕ್ ಮಾಡ್ಸೋಕ್ಕೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಸೋಕ್ಕೆ ಕೊನೆಯ ಅವಕಾಶ ಸೆಪ್ಟೆಂಬರ್ 30 ಆಗಿದೆ ಅಂತೇಳಿ, 30ರವರೆಗೂ ಕಾಲಾವಕಾಶ ಕೊಟ್ಟಿವಿ ಅಂತೇಳಿ ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿದೆ ಫ್ರೆಂಡ್ಸ್. ಅಷ್ಟರೊಳಗೆ ನೀವು ಹೋಗಿ ನಿಮ್ದೇನು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್.